ಇವತ್ತು ನಮ್ಮ ಆಫೀಸಲ್ಲಿ ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಎತ್ನಿಕ್ ವೇರ್ ಹಾಕೊಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವೆಲ್ಲಾದರೂ ಸೀರೆ ಹಾಕೊಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು ಕೂಡ ಫಸ್ಟ್ ಟೈಮ್ ಆಫೀಸಿಗೆ ಸ್ಯಾರಿ ಹಾಕೊಂಡು ಹೋಗ್ತಾ ಇರೋದು. ಕಲರ್ ಥೀಮ್ ಇತ್ತು, ಬ್ಲೂ, ಗ್ರೀನ್ ಅಥವಾ ಆರೆಂಜ್, ಅಂದರೆ ಫ್ಲ್ಯಾಗಲ್ಲಿ ಯಾವ ಕಲರ್ ಇತ್ತು ಆ ಕಲರ್ ಹಾಕ್ಬೇಕಂತ ನಾನು ಬ್ಲೂ ಕಲರ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬಂದು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಿತ್ತು, ಮಾಡಿ ಫ್ಲ್ಯಾಶ್ ಮಾಬ್ ಮಾಡ್ತಿದ್ವಿ. ಸೊ ಅದಕ್ಕೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಂದು ಎಲ್ಲರೂ ರೆಡಿ ಆಗ್ತಿದ್ವಿ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗ್ತಿದ್ರು, ವೀಡಿಯೋಗೋಸ್ಕರ ಡ್ರಾಮಾ ಮಾಡ್ತಿದ್ದಾರೆ. ಹಾಗೆ ಅವ್ರದ್ದು ಎಲ್ಲ ವೀಡಿಯೋ ತೆಗೆದು ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಸೊ ಇವಾಗ ಪ್ಯಾಂಟ್ರಿಗೆ ಹೋಗಬೇಕು. ಈಗ ಪ್ಯಾಂಟ್ರಿಗೆ ಹೋಗಿ ಬ್ರೇಕ್ಫಾಸ್ಟಿಗೆ ವಾಂಗಿಬಾತ್ ತಂದಿದೆ. ಸೊ ವಾಂಗಿಬಾತ್ನ ತಿನ್ಕೊಂಡು ನೆಕ್ಸ್ಟ್ ಹೋಗಿ ಫ್ಲ್ಯಾಶ್ ಮಾಬೆಲ್ಲ ಸ್ಟಾರ್ಟ್ ಆಗುತ್ತೆ. ಡ್ಯಾನ್ಸ್ ಎಲ್ಲ ಮುಗೀತು, ಡ್ಯಾನ್ಸ್ ವೀಡಿಯೋನ ಸಪ್ರೇಟಾಗಿ ಹಾಕ್ತೀನಿ. ಆಮೇಲಿಂದ ಇವಾಗ ಆಚೆ ಬಂದ್ವಿ ಫೋಟೋ ಸೆಷನ್ಗೋಸ್ಕರ. ಸುಮ್ಮನೆ ಹಾಗೆ ಎಲ್ಲ ರೆಡಿ ಆಗಿದ್ರಲ್ಲ, ಎಲ್ಲರೂ ಚೆನ್ನಾಗಿ ಫೋಟೋಸ್ ತೆಗೊಳ್ಳೋಣ ಅಂತ ಈ ಥರ ಮಾಡಿದ್ದಾರೆ ಡೆಕೋರೇಷನ್. ಹಾಗೆ ಇಲ್ಲಿ ಎಲ್ಲರೂ ಬಂದು ಫೋಟೋಸ್ ತಗೋತಿದ್ರು. ಫುಲ್ ಗಿಜಿ 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 ಅಂತ ಅಂತಿತ್ತು, ಯಾಕಂದರೆ ತುಂಬ ಜನ ಇದ್ದರು. ಅಲ್ಲಂತೂ ಆ ಡೆಕೋರೇಷನ್ ಮಾಡಿರೋ ಹತ್ರ ಅಂತೂ ಫೋಟೋಸ್ ತೆಗೊಳ್ಳೋದಕ್ಕಂತ ಕ್ಯೂ ಅಲ್ಲಿ ನಿಂತಿದ್ರು ಎಲ್ಲ ಮೆಂಬರ್ಸು. ಗ್ರೂಪ್ ಫೋಟೋಸ್ ತೊಗೋಬೇಕು ಅಂತ ನಾವು ಅಲ್ಲೆಲ್ಲ ಫೋಟೋಸ್ ತೊಗೊಂಡು, ಸಿಂಗಲ್ ಫೋಟೋಸ್ ಎಲ್ಲ ತೊಗೊಂಡು, ಆಮೇಲಿಂದ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು, ಆಮೇಲಿಂದ ಬಂದು ಕೆಲಸ ಮುಗಿಸಿ, ಆವತ್ತಿನ ಕೆಲಸ ಎಲ್ಲ ಮುಗಿಸ್ಬೇಕು. ಯಾಕಂದರೆ ಇದು ಕಾಲೇಜಲ್ಲ, ಆಫೀಸ್ ಆಗಿರೋದ್ರಿಂದ ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಬೇಕು. ಎಂಥ ಫಂಕ್ಷನ್ ಇದೆ ಫ್ರೀ ಎಲ್ಲ ಇರೋದಿಲ್ಲ, ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಹೌದು, ಬಟ್ ಕೆಲಸ ಮಾಡಲೇಬೇಕು. ಆಮೇಲಿಂದ ಅಲ್ಲೇನೋ ಜಾಮಿನ್ ಸೆಷನ್ ಅಂತ ನಡೀತಿತ್ತು ಅಂತ ಹೇಳಿದ್ರೆ, ಮ್ಯೂಸಿಕ್ ಸೆಷನ್ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗೋಣ ಹೇಗಿರುತ್ತೆ ಅಂತ ಹೋದ್ವಿ. ಯಾಕಂದರೆ ಇದು ನಮ್ಮ ಫಸ್ಟ್ ಟೈಮ್ ಈ ಥರ ಅಟೆಂಡ್ ಮಾಡ್ತಿರೋದು ಆಫೀಸಲ್ಲಿ. ಒಂಚೂರು ಚೆನ್ನಾಗಿರಲಿಲ್ಲ, ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯಾಕಂದರೆ ಬರೀ ಹಿಂದಿ ಹಾಡು ಹೇಳ್ತಾಯಿದ್ರು. ಅದು ನನ್ನ ಪರ್ಸನಲ್ ಒಪಿನಿಯನ್, ನನಗಂತೂ ಇಷ್ಟ ಆಗಲಿಲ್ಲ. ಯಾರಿಗೆ ಇಷ್ಟ ಆಗ್ತಾ ಬಿಡ್ತೋ ಗೊತ್ತಿಲ್ಲ, ಬರೀ ಹಿಂದಿ ಹಾಡು ಹೇಳ್ತಿದ್ರು. ನಂಗೆ ಮೊದಲೇ ಹಿಂದಿ ಹಾಡು ಯಾವುದೂ ಕೇಳೋದಿಲ್ಲ, ಅದು ಫುಲ್ಲು ಬೋರ್ ಹೊಡಿತಾಯಿತ್ತು. ಕನ್ನಡ ಹಾಡಂತೂ ಇಲ್ಲವೇ ಇರಲಿಲ್ಲ. ಅದರಿಂದ ಹೇಳ್ಬೇಕಂತ ಹೇಳಿದ್ರೆ ಸ್ವಲ್ಪ ತಲೆನೋವೇ ಬಂತು. ಆಮೇಲೆ ಹೋಗಿ ಕಾಫಿ ಕುಡ್ಕೊಂಡು ಹಾಗೆ ಮಾತಾಡಿಕೊಂಡು, ಇನ್ನೇನು ಆಲ್ರೆಡಿ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಇವಾಗ ಕಾಫಿ ಕುಡಿದು ಮನೆಗೆ ಹೊರಡೋ ಸಮಯ ಅರೌಂಡ್ ಇವಾಗ ಒಂದು 5 o'clock ಆಗಿತ್ತು. ಆ್ಯಕ್ಚುಲಿ ಇವತ್ತು ಲೇಟ್ ಆಗೋಯ್ತು, 5:10 ಕ್ಯಾಬ್ ಹೊಟ್ಬಿಡುತ್ತೆ. ಲೇಟಾಗಿರೋಣ ಕಾಫಿ ಎಲ್ಲ ಕುಡ್ಕೊಂಡು, ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು. ಕ್ಯಾಬ್ ನಿಂತಿರುತ್ತೆ ಅನ್ನೋ ಧೈರ್ಯದಲ್ಲಿ ಲೇಟಾಗಿರೋ ಕೂಡ ವೀಡಿಯೋ ಮಾಡಿಕೊಂಡು ಬಂದೆ. ಕ್ಯಾಬಲ್ಲಿ ಹತ್ತಿ ಹೋಗ್ತಾಯಿದ್ರೆ ಯಪ್ಪ ಇಷ್ಟು ಟ್ರಾಫಿಕ್ ಅಂತ ಹೇಳಿದ್ರೆ ಗಾಡಿ ಮೂವೇ ಆಗ್ತಾಯಿರಲಿಲ್ಲ, ಅಷ್ಟು ಟ್ರಾಫಿಕ್ಕು. ನಾನು ಸ್ಯಾರಿ ಹಾಕೊಂಡಾಗಲೇ ಮಳೆ ಬೇರೆ ಬರುತ್ತೆ. ಆ ಸ್ಯಾರಿನ ಪ್ರೊಟೆಕ್ಟ್ ಮಾಡೋದೇ ದೊಡ್ಡ ವಿಷಯ, ಯಾಕಂದರೆ ಅದು ನಮ್ಮ ಅಮ್ಮನ ಸ್ಯಾರಿ. ಈ ಥರ ಇತ್ತು ನಮ್ಮ ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್.